ಹಾಯ್ ಫ್ರೆಂಡ್ಸ್, ಸೀಮಾ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ಸುಲಭವಾಗಿ ಹಲಸಿನಕಾಯಿ ಪಲ್ಯವನ್ನು ಹೇಗೆ ಮಾಡ್ಕೋಬಹುದಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಾನು ಇಲ್ಲೊಂದು ಹಲಸಿನ ಕಾಯನ್ನು ತಗೊಂಡು ಬಂದಿದ್ದೇನೆ. ಕತ್ತಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇದನ್ನು ಕಟ್ ಮಾಡಬೇಕು. ಇದು ಇಡಿ ಇಡಿಯಾಗಿ ಎಸಳಾಗಿ ಇರಬೇಕು. ಇದರ ಹಲಸಿನ ಬೀಜವನ್ನು ಬೇರೆ ಮಾಡಬೇಕು ಮತ್ತು ಇದರ ಸೊಳೆಯನ್ನು ಸಹ ಬೇರೆ ಮಾಡಿ ಇಟ್ಕೊಳ್ಬೇಕು. ಯಾಕೆ ಹೇಳಿದರೆ ಇದರದ್ದು ಹಲಸಿನ ಬೀಜ ಉಂಟಲ್ಲ, ಅದು ಫಸ್ಟಿಗೆ ನಾವು ಬೇಯಲಿಕ್ಕೆ ಇಡಬೇಕಾಗ್ತದೆ. ಸ್ವಲ್ಪ ಗಟ್ಟಿ ಇರ್ತದಲ್ಲ, ಹಾಗಾಗಿ ಅದನ್ನು ನಾವು ಫಸ್ಟಿಗೆ ಬೇಯಿಸ್ಕೊಳ್ಬೇಕು. ನಂತರ ಈ ಹಲಸಿನ ಕಾಯಿಯನ್ನು ಹಾಕಿ ಬೇಯಿಸ್ಕೊಳ್ಳಿಕ್ಕೆ. ಇದು ಹಲಸಿನ ಕಾಯಿ ಹಾಕಿದ ನಂತರ ತುಂಬ ಹೊತ್ತು ಬೇಯಲಿಕ್ಕಿಲ್ಲ, ಅದು ರಪಕ್ಕ ಬೆಂದು ಹೋಗ್ತದೆ. ಇಲ್ಲಿ ನಾನು ಸಪ್ರೇಟ್ ಮಾಡಿ ಒಂದೇ ಪಾತ್ರೆಗೆ ಹಾಕಿದ್ದೇನೆ. ಈಗ ವಾಶ್ ಮಾಡುವಾಗ ಈ ಹಲಸಿನ ಬೀಜ ಉಂಟಲ್ಲ, ಇದು ಅಡಿಗಡೆಗೆ ಹೋಗಿ ನಿಲ್ತದೆ. ಇದನ್ನೊಂದು 2-3 ಸಲ ವಾಶ್ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಇದು ಹಲಸಿನ ಕಾಯಿ ಆಗಿರೋದ್ರಿಂದ ಮೇಣ ಜಾಸ್ತಿ ಇರ್ತದೆ. ಹಾಗಾಗಿ ನಾನೊಂದು 2-3 ಸಲ ವಾಶ್ ಮಾಡ್ಕೊಂಡ ನಂತರ ಇದನ್ನು ನಾನು ಸಪ್ರೇಟ್ ಮಾಡಿ ಹಾಕ್ತೇನೆ. ಇಲ್ಲಿ ನೋಡಿ, ಇದೀಗ ಮೇಲ್ಗಡೆ ಎಲ್ಲ ಹಲಸಿನ ಕಾಯಿ ಬಂದು ನಿಂತಿದೆ, ಅಡಿಗಡೆಯಲ್ಲಿ ಎಲ್ಲ ಹಲಸಿನ ಬೀಜ ಉಂಟು. ಇದನ್ನು ನೋಡಿ, ಇವಾಗ ನೋಡ್ಕೋಬೋದು. ಇದನ್ನು ಚೆಂದ ಮಾಡಿ ಒಂದು 2-3 ಸಲ ವಾಶ್ ಮಾಡಿಕೊಂಡು ಇಟ್ಟಿದ್ದೇನೆ. ಇದಕ್ಕೆ ಮಸಾಲೆ ಮಾಡಲಿಕ್ಕೋಸ್ಕರ ನಾನು ಸ್ವಲ್ಪ ಒಂದು 8-10 ಒಣಮೆಣಸನ್ನು ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೇನೆ, ಹಾಗೆ ಜೀರಿಗೆ ಮತ್ತು ಸಾಸಿವೆ. ಇದಕ್ಕೆ ಇಂಪಾರ್ಟೆಂಟ್ ಆಯಿತಾ, ಸಾಸಿವೆ ಬೇಕೇ, ಮತ್ತು ಓಂಕಾಳು, ಅರಿಶಿನ ಹುಡಿ, ಇನ್ನು ಸ್ವಲ್ಪ ಹುಳಿಯನ್ನು ಹಾಕಿದ್ದೇನೆ, ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇಲ್ಲಿ ನಾನು ಒಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅಂದರೆ ಅದು ತುಂಬ ಬೆಂದ ಕೂಡಲೇ ತುಂಬ ಅಂಟಾಗಿರೋದ್ರಿಂದ ಸ್ವಲ್ಪ ಗ್ರೇವಿಯನ್ನು ನಾವು ಜಾಸ್ತಿ ಮಾಡಬೇಕಾಗ್ತದೆ. ಈಗ ನೋಡಿ, ನಾನು ಇಲ್ಲಿಗೆ ಫಸ್ಟಿಗೆ ನಾನು ಹಲಸಿನ ಬೀಜವನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಅದನ್ನು ಬೇಗ ಬೇಯಲಿಕ್ಕೆ ಇಡಬೇಕು. ಇದು ಸ್ವಲ್ಪ ಒಂದು 5 ನಿಮಿಷ ಬೆಂದ ನಂತರ ಕಡೆಗೆ ಉಪ್ಪು ಹಾಕಬೇಕು, ಇಲ್ಲದಿದ್ದರೆ ಅದು ಅಲ್ಲೇ ಮರಗಟ್ಟಿದಾಗೆ ಆಗ್ತದೆ. ಈಗ ನೋಡಿ, ಈ ಹಲಸಿನ ಬೀಜ ನಾವು ತುಳುವಲ್ಲಿ ಆದರೆ ಬೋಳೆ ಅಂತ ಹೇಳ್ತೇವೆ ಇದಕ್ಕೆ, ಇದು ಚೆಂದವಾಗಿ ಬೆಂದು ಹೋಗಿದೆ. ಈಗ ನಾನು ಸೊಳೆಯನ್ನು ಇದಕ್ಕೆ ಹಾಕಿ ಬಿಡ್ತೇನೆ. ಇದೊಂದು 5 ನಿಮಿಷ ಬೆಂದರೆ ಸಾಕು. ಇದು ತುಂಬ ಜಾಸ್ತಿ ಉರಿಯಲ್ಲಿ ಬೇಯಿಸಬೇಕು. ಇದರಲ್ಲಿ ನಾವು ಮೊದಲೇ ಇದು ಹಲಸಿನ ಬೀಜ ಹಾಕಲಿಕ್ಕೆ ನೀರನ್ನು ಹಾಕಿದ್ದೇವೆ, ಸಾಕಷ್ಟು ನೀರನ್ನು ತಗೊಂಡಿದ್ದೇವೆ. ಹಾಗಾಗಿ ಅದು ಬೆಂದ ನಂತರ ಇದನ್ನು ಹಾಕಿದರೆ ಸರಿ ಆಯಿತಾ. ಸ್ವಲ್ಪ ಚೆಂದ ಮಾಡಿ ಮಗ್ಚಿ ಪುನಃ ಉಪ್ಪು ಹಾಕಬೇಕಂತ ಇಲ್ಲ, ಯಾಕಂದರೆ ನಾವು ಹಲಸಿನ ಬೀಜ ಬೇಯುವಾಗಲೇ ಸುಮಾರು ಒಂದು 3-4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಈಗ ಒಂದು 5 ನಿಮಿಷ ಮುಚ್ಚಿ ಬೇಯಿಸಿಟ್ಟ ನಂತರ ಅದು ಚೆಂದವಾಗಿ ಬೆಂದು ಹೋಗಿದೆ. ಈಗ ನಾವು ಕಡ್ದಿಟ್ಕೊಂಡ ಮಸಾಲೆಯನ್ನು ಇಮಿಡಿಯೇಟಾಗಿ ಹಾಕಬೇಕಾಗ್ತದೆ, ಯಾಕಂದರೆ ಮಸಾಲೆಯೊಟ್ಟಿಗೆ ಇನ್ನೂ ಸಹ ಅದು ಚೆಂದ ಮಾಡಿ ಬೇಯ್ತದೆ. ಆ ಮಸಾಲೆಗೆ ಒಂದು ಸಾಕಷ್ಟು ಪ್ರಮಾಣದ ನೀರನ್ನು ಸಹ ಹಾಕಬೇಕು, ತುಂಬ ಗಟ್ಟಿ ಸಹ ಮಾಡಲಿಕ್ಕಿಲ್ಲ, ಯಾಕಂದರೆ ಅದು ಬೇಯ್ತಾ ಬರುವಾಗ ತುಂಬ ಗಟ್ಟಿಯಾಗ್ತಾ ಇರ್ತದೆ. ಈಗ ನೋಡಿ, ಸ್ವಲ್ಪ ಹೊತ್ತಾದ ನಂತರ ನಾನೊಂದು 2-3 ಪೀಸ್ ಸಣ್ಣ ಬೆಲ್ಲದ ತುಂಡುಗಳನ್ನು ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಹಿಂಗು ಪೌಡ್ರ್ ಹಾಕಬೇಕಾಗ್ತದೆ. ಇಲ್ಲಿ ನಾನು ಯಾವುದೇ ಟೊಮೆಟೊ ಆಗಲಿ ನೀರುಳ್ಳಿ ಆಗಲಿ ಉಪಯೋಗ ಮಾಡಲಿಲ್ಲ. ಫೈನಲಿಯಾಗಿ ಇದಕ್ಕೊಂದು ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕಿದ ನಂತರ ಹಲಸಿನಕಾಯಿ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.